ನೋಡಿ ಎಕ್ಸ್ಪಲ್ಸ್ 200. ಪೆಟ್ರೋಲ್ ಆಫ್ ಮಾಡಪ್ಪ. ಪೆಟ್ರೋಲ್ ಆಫ್ ಮಾಡಕ್ಲಿ ಅದೇನು RX ಕೆಟ್ಟೋಯ್ತಾ ಪೆಟ್ರೋಲ್ ಆಫ್ ಮಾಡಕ್ಕೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಒಂದು ರೈಡ್ ಹೋಗೋಣ ಬಾರ ದುಬ್ಲಿ. ಹಿಂದೆಗಡೆ ಕೂಕಂಗೆ ಕಂಟೆಂಟ್ ಕೊಡ್ಬಾ. ಈಗ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಗಾಡಿದು ಸಸ್ಪೆನ್ಷನ್ ಚೆಕ್ ಮಾಡೋಣ. ಗಾಡಿದು ಒಂಚೂರು ಡೌನ್ ಆಗ್ಬಿಟ್ಟಿದ್ಯಂತೆ, ಟಚ್ ಆಗ್ತಾಯಿದೆ ಕೆಳಗಡೆಗೆ. ಹಾಗಾಗಿ ಆದರೂ ನೋಡಿ ಎರಡನೇ ಗೇರಲ್ಲಿ ಹೆಂಗೆ ನುಗ್ತಾಯಿದೆ ಗಾಡಿ ಮಾತ್ರ. ಗಾಡಿ ಮಾತ್ರ ಬೆಂಕಿ. ಇದು ನಮ್ಮ ದೇವರಾಪಟ್ಟಣದಲ್ಲಿರೋದು ಆಂಜನೇಯ. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ಗಾಡಿ ಮಾತ್ರ ಸಸ್ಪೆನ್ಷನ್ ಬೆಂಕಿ ಬಾಂಬಾಟ್ ಆಗಿದೆ ನೋಡಿ. ಬಂಡೆ ಮೇಲೆಲ್ಲ ಇಳಿಸ್ಕೊಂಡು ಹೋಗ್ತಾಯಿದೆ. ಏನಂತೀರ? ನಾವು ಒಂದು ಈ ಥರ ತಾಂಬಿಡೋಣ. ನಮ್ಮ RX ಮಾರ್ಬಿಟ್ಟು. ನಿನ್ನ ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಯಾರನ್ ಮಾತ್ರ ನಾನು ಹೇಳ್ದೆ ಅಲ್ಲ ಲೌಡ ಆಗಿದೆ. ಗಾಡಿ ಮಾತ್ರ ಸೈಕಾಗಿ ನುಗ್ತಾ ಇದೆ. 200cc ಸೈಕಾಗೈತೆ ಗಾಡಿ ಮಾತ್ರ. ಏನು ಹಿಂಗೆ ಅಂದ್ಬಿಟ್ರೆ ಬನ್ನಿ ಒಂದ್ಸತಿ ನಿಮ್ಗೆ ಒಂದ್ಸತಿ ಹಿಂಗೆ ತೋರಿಸ್ತೀನಿ ನೋಡಿ. ಕ್ರಷರ್ ತಾವು ನಿಲ್ಸಿದ್ದೀವಿ ಟೈಪಲ್ಲಿ. ಈ ಗಾಡಿ ಬಂದ್ಬಿಟ್ಟು 200cc ಎಕ್ಸ್ಪಲ್ಸ್. ಇದು ಪ್ರೋ ಅಲ್ಲ, ನಾರ್ಮಲ್ ವರ್ಜನ್ನು ನೋಡಿ. ಇಂಜಿನಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇದು ಕೂಲ್ ಆಗೋಕ್ಕೆ ಕೊಟ್ಟಿರೋದು ನೋಡಿ. ಫೇಸು ಸಖತ್ತಾಗೈತೆ. ಏನು ಕ್ಯೂಟಾಗಿ ಯಾಕಂತ ಗಾಡಿದು ಮಾತ್ರ ಸಸ್ಪೆನ್ಷನ್ ಮಾತ್ರ ಸಖತ್ತಾಗೈತೆ. ನನಗೊಂಚೂರು ಫೀಲೇ ಆಗ್ತಾಯಿಲ್ಲ ಗಾಡಿ ಓಡಿಸ್ತಾ ಇದ್ದೀನಿ ಅಂತ. ಗಾಡೀಲಿ ಕುಂತಿದ್ದೀನಿ ಅಂತಲೇ ಫೀಲ್ ಆಗ್ತಾಯಿಲ್ಲ. ಒಂಥರ ಮಹಾರಾಜನ ಥರ ಇದೆ ಗಾಡಿ ಮಾತ್ರ. ಹೊಸ ವರ್ಷಕ್ಕೆಲ್ಲ ಹೊಸ ಗಾಡಿ ರಿವ್ಯೂ ಮಾಡ್ತಾರೆ. ನೀನೇನು ಮಗ ಹಳೆ ಗಾಡಿ ರಿವ್ಯೂ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಬೇಡಿ. ಯಾಕಂದರೆ ನಾವು ಎಕ್ಸ್ಪಲ್ಸ್ನ ಯಾವತ್ತೋ ಮಾಡಬೇಕಾಗಿತ್ತು, ಬಟ್ ಟೈಮ್ ಸಿಕ್ಕಲಿಲ್ಲ. ಎಕ್ಸ್ಪಲ್ಸ್ದು 210 ಮಾಡಾಕ್ತೀನಿ ಹಂಗೆ. ಈಗ ಗಾಡಿದು ಪಿಕಪ್ ಚೆಕ್ ಮಾಡೋಣ ಸ್ವಲ್ಪ. ಓಕೆ ರಿಲ್ಯಾಕ್ಸ್. ಗಾಡಿ ಮಾತ್ರ ಸೈಕಲ್ ಹೋಗ್ತಾ ಇದೆ. ನೋಡ್ತಾ ಇದ್ದೀರಲ್ವ 200cc. ಏನ್ ಹೇಳಿ ಗಾಯ್ಸ್, ಅಲ್ಲ ಗಾಯ್ಸ್, ನಂಬರ್ ಪ್ಲೇಟ್ ನೋಡಿ 7889 ಮುಚ್ಚಿಬಿಡ್ತೀವಿ ನಾವು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಏನ್ ಹೇಳಿ ಗೊತ್ತಾಗ್ತಿಲ್ಲ. ಒಂದ್ 2 ನಿಮಿಷ. A few minutes later. ಕಟ್ ಮಾಡ್ಬಿಡೋಣ. ಆಫ್ ಮಾಡಲ್ಲ. ನೋಡಿ ಅವ್ನು ಕೂತ್ಕೊಂಡ್ರೆ ಗಾಡಿ ಅರ್ಧ ಕಿಲೋಮೀಟ್ರ್ ಕೆಳಿತೈತೆ. ಅಲ್ಲೋಡಿ 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 ಗಾಡಿನ ಮುರಿದಾಕ್ತಿಯಲ್ಲ. ಯಾರೋ ಇವನು ನೋಡಿ ಎಷ್ಟು ಗಲೀಜ್ ಮಾಡಿದ್ದಾನೆ ಅಂತ ನೋಡಿ. ಇಲ್ಲಿ ನೋಡಿ ಇಲ್ಲೂ ನೋಡಿ ಎಗ್ ರೈಸ್ ಗೋಬಿ ಎಲ್ಲ ಇಲ್ಲೇ ತಿಂದ್ಬಿಟ್ಟು ನೀವು ಇದ್ರ ಮೇಲೆ ತಗೊಂಡ್ಬಿಟ್ಟು. ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಡೈಲಿ ನಾನು ಓಡಾಡ್ಸಲ್ಲ ಗಾಯ್ಸ್. ಮತ್ತೆ ಮೇಲ್ಗಡೆ ಅಣ್ಣ ಇದ್ದಾರೆ, ಅವ್ರದ್ದು ಗಾಡಿ. ಮನೆ ಮೇಲ್ಗಡೆ ಅವ್ರು ಕೊಟ್ಟವ್ರ ನಿನಗೆ? ಪುಣ್ಯಾತ್ಮ. ಮಾತೇ ಇಲ್ಲ. ಹೇಳಮ್ಮ ಆಯ್ತು. ಏನು ಹೇಳಿ? ಯಾರ್ದು ಗಾಡಿ? ಡೀಟೇಲ್ಸ್ ಕೊಡೋ, ಗಾಡಿ ಬಗ್ಗೆ ಏನಾದ್ರು ರಿವ್ಯೂ ಕೊಡೋ. ಗಾಡಿ ಹೆಂಗೆ ಯೂಸ್ ಮಾಡಬೇಕು. 4 ಸ್ಟ್ರೋಕ್ ಬೈಕು. ಇದು ಸುಡುತ್ತಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ, ಬಟ್ ಇದು ಸುಡಲ್ಲ. ಇದು ಪ್ಲಾಸ್ಟಿಕ್ ಅಲ್ವೆಲ್ಲ, ಫೈಬರ್. ಇದು ಇದ್ರ ಮೇಲಿರೋದು ಇದು ಸುಡುತ್ತೆ.
ಮಿಸ್ ಆದರೆ ಕಾಲು ಸೀದೋಗ್ತದೆ. तुम्हें मालूम है मैं कौन मालूम है तेरा बीवी का देवर मियां बात कर इसको ए तेरा ಲೇ ಇದರಲ್ಲೂ ಸ್ಪೋರ್ಟ್ಸ್ ಮೋಡ್ ಐತಲ್ವಾ? ಸ್ಪೋರ್ಟ್ಸ್ ಮಾಡೈತೆ, ರೈನ್ ಮಾಡೈತೆ, ಟ್ರ್ಯಾಕ್ ಮೋಡು. ಟ್ರ್ಯಾಕ್ ಮಾಡೈತೆ, ABS ಆಫ್ ಮಾಡ್ಬೋದು. ಹಾಂ ABS ಹೆಂಗೆ ಆಫ್ ಮಾಡ್ತಾರಲ್ಲ? ಓಹೋ ನಡಿ, ಇಲ್ಲೊಂದು ಪಾರ್ಕಿಗೆ ಹೋಗುತ್ತೆ ರೋಡು, ನಡ್ಕೊಂಡು ಹೋಗ್ಬೋದು, ಗಾಡೀಲಿ ಹೋಗೋಲ್ಲ. ಎಕ್ಸ್ಪಲ್ಸ್ ಅಲ್ವಾ, ಇಳ್ಸೋಣ? ಒಂದು ಟೆಕ್ನಾಲಜಿಯ ಮಾಡೋಣ ಅಲ್ಲಿ. ಕಾಲೇ ಇಟ್ಟಿಸಲ್ವ ನನಗೆ? ಹಾಂ ಬಾವಿ ಇವಾಗ ಡೈ ಹೊಡಿದೆ ನೀನು ಅದ್ರಾಗೆ? ಇಲ್ಲ. ಮತ್ತೀಗ ಡೈ ಹೊಡಿಯೋಂಥರ ಹೇಳ್ತೀವಲ್ಲೋ ಇಲ್ಲ ಅಂತ. ಈಜಾಡಕ್ಕೆ ಬರ್ತೈತಮ್ಮ? ಇಲ್ಲ ಗಾಯ್ಸ್, ಬರಲ್ಲ. ತೆಳ್ಳಂಬರ ಬಾಲ ತೆಳ್ಳನ್ ಕಿಶೋರ ಅಂತ ಬರಲ್ಲ ಎತ್ತಾಕನ ಅರ್ಥ ಆಯ್ತು ಅನ್ಸುತ್ತೆ. ಹೋದಾಗ ಕಿಶೋರ ಏನ್ ಮಾಡಿದ ಗೊತ್ತಾ, ಈಜು ಬರುತ್ತೆ ಬನ್ನಿ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ನಿಗೆ ಈಜು ಬರ್ದಂಗೆ ಮುಳ್ಕೊಂಬಿಟ್ಟಿದ್ದ. ನಾವು ಹೋಗಿ ಎತ್ಕೊಂಡ್ಬಂದಿದ್ವಿ. ಓ ಇವನೇನು ದೊಡ್ಡ ಸ್ವಿಮ್ಮರು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು, ಇವನೇ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನೋಡಿ ಒಳ್ಳೆ ನಾಯಿ ಆಡ್ದಂಗೆ ಆಡ್ತಾವ ಇವನು, ನಾಯಿ ಜೊತೆ ಸೇರ್ಕೊಂಡು. ಅದ್ರ ಫ್ಯಾಮಿಲಿ ಇದೊಂದಿದೆ. ಈ ಮಂತಕ್ ಬರಲ್ಲ, ನಮ್ಮ ನಾಯಿ ತೋರಿಸ್ತೀನಿ ನೋಡಿ ಗಾಯ್ಸ್. ಶೂಟಿಂಗ್ ನಡೀತೈತೆ. ಅವ್ನು ದಡಿಯ ನಮ್ಮ ಗಾಡಿಗೆ. ನೋಡಿ ಗೈಸ್, ಇವನಿಗೆ ಕಾಲು ಎಟಕ್ಸಲ್ಲ ಈ ಗಾಡೀಲಿ. ಎಟಕ್ಸತ್ತೆ ಇಲ್ಲ ನಿನಗೆ? ಎಡ್ಸುತ್ತೆ. ಎಲ್ಲಿ ಕೂತ್ಕ? ಎರಡು ಕಾಲು ಎಟ್ಟಿಸ್ಬೇಕು. ಕೂತ್ಕೊಳ್ತೈತೆ ಕೆಳಗಡೆ ಶಾಕ್ ಕೆಳಗೆ ಬರುತ್ತೆ. ನೋಡಿ ಶಾಕ್ ಅಬ್ಸರ್ ಕೆಳಗೆ ಬಿದ್ದೈತೆ. ಇಲ್ಲಿ ನೋಡಿ ಒಂದಿನ ಕಾಲು ಎತ್ತುತ್ತವನು, ಈಗ ಇಳಿಸ್ತಾನೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೋಡಿ ಇದಕ್ಕೆ ABS ಡಿಸ್ಕ್ ಬ್ರೇಕ್. ಅಯ್ಯಪ್ಪ ಏನು ಇಷ್ಟೊಂದು ಸುಡ್ತೈತೆ. ನೀ ಭಾರ ಬಿಡ್ತಿದ್ದಂಗೆ ಕೆಳಗೆ ಬರ್ತೈತಲ್ಲ ಅಲ್ಲಿ ಅರ್ಧ ಇಂಚ್ ಗಾಡಿ ನೋಡು. ಇರೋ ತಗೋಕೆ ಹಿಂದ್ಗಡೆ ಇರೋದು ಅಲ್ಲ ಕಾರನಿಗೆ ರೋಷ್ ಒಂದು ಸ್ವಲ್ಪ ತಲೆ. ಓಹೋ ಚೇಂಜ್ ಮಾಡು. ಬ್ಯಾಟ್ರಿ ಎಷ್ಟು ಹೇಳಿಸತ್ತಲ್ಲ ಅದಕ್ಕೆ. ಹಾಂ ಇದಕ್ಕೆ ಬಂದಿರೋದು ABS ನೋಡಿ. ಹಿಂಗೆ ಬ್ರೇಕಿಂಗ್ ಮಾತ್ರ ಸೈಕಾಗೈತೆ. ಕ್ರೇಜಿ ಬೈಕಿಂಗು. ಯಾವುದೇ ಗೇರ್ಗೆ ಹಾಕಿದ್ರು ಎತ್ಕೊಬೇಕು ಗಾಡಿ, ಆ ಟೈಪಲ್ಲಿ ಗಾಡಿ ಮಾಡಿದ್ದಾರೆ. ನೋಡಿ ಹೆಂಗೆ ನುಗ್ಗುತ್ತೆ ಅಂದರೆ ಗಾಡಿ ಮಾತ್ರ ಸೈಕಾಗಿ ನುಗ್ಗುತ್ತೆ. ಫೈನಲ್ 5 ಗೇರ್ ಇರುತ್ತೆ ಇದರಲ್ಲಿ ಗಾಡೀಲಿ. ನಾವು ಎಷ್ಟೇ ಜನ ಕೇಳಿದ್ರು, ನಾವು ಏನು ಮಾಡಿದ್ರು ಗಾಡಿನ ಮಾತ್ರ ಸ್ಪೀಡಾಗಿ ಹೊಡೆಯೋದು ಕಮ್ಮಿ ಮಾಡಲ್ಲ ಯಾರೂ. ನಾನು ಒಬ್ಬ ಮೋಟೋ ಕ್ರಿಯೇಟರ್ ಆಗ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇರ್ತೀನಿ. ನಾನು ನಿಮ್ಮ ಕೈಲಾಸ್ ಕನ್ನಡಿಗ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು.